ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿ ದಿವಸ ಒಂದೊಂದು ಸ್ಟೋರಿ ತರೋ ಹಾಗೆ ಇವತ್ತು ಕೂಡ ಒಂದು ಸ್ಟೋರಿಯನ್ನು ತಂದಿರ್ತಕ್ಕಂಥದ್ದು. ಏನಪ್ಪಾ ಅಂತಂದರೆ, ರೇವಣ್ಣ ಜೈಲಿಗೆ ಹೋದ್ಮೇಲೆ ಜೈಲಲ್ಲಿ ಏನು ಮಾಡ್ತಾರೆ, ಮತ್ತು ಯಾಕೆ ಬೇಲ್ ರಿಜೆಕ್ಟ್ ಆಯಿತು, ಮತ್ತು ಎಷ್ಟು ದಿನಗಳ ಕಾಲ ಜೈಲಲ್ಲಿ ಇರ್ತಾರೆ ಅನ್ನೋದು ಕೂಡ. ಹೌದು, ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಸಾಕಷ್ಟು ಒಂದು ವಾದ ವಿವಾದದ ನಂತರ ಬೇಲ್ ಅರ್ಜಿ ವಿಚಾರಣೆ ಕೂಡ ವಜಾಗೊಳಿಸಿದ್ದಂಥ ಕೋರ್ಟ್ ನಂತರ ವಾದ ವಿವಾದಗಳನ್ನು ಕೇಳಿಸ್ತಾರೆ. ಅದಾದ ನಂತರ ಏನು ಸೋಮವಾರಕ್ಕೆ ಅರ್ಜಿ ಮುಂದೂಡಿಕೆ ಆಗುತ್ತೆ. ಸದ್ಯಕ್ಕೆ ಈಗ ರೇವಣ್ಣನವರು ಜೈಲಲ್ಲಿದ್ದಾರೆ. ಅಂದರೆ ನಿನ್ನೆ ಆ ಒಂದು ಕೇಸನ್ನು ಈಗಾಗಲೇ ಮುಂದೂಡಿಕೆ ಮಾಡಿಕೊಂಡು ಸೋಮವಾರಕ್ಕೆ ಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಬೆಳವಣಿಗೆಗಳೇನಪ್ಪ ಅಂದರೆ, ಜೈಲಿನಲ್ಲಿ ಸಾಕಷ್ಟು ಜನ ಅವ್ರನ್ನ ನೋಡೋಕ್ಕೆ ಬರ್ತಾರೆ. ಕಾರ್ಯಕರ್ತರಾಗಿರ್ಬೋದು ಅಥವಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ರೇವಣ್ಣನ ಅಭಿಮಾನಿಗಳಾಗಿರ್ಬೋದು, ಯಾರಿಗೂ ಕೂಡ ಜೈಲಿನ ಬಳಿ ಅನುವು ಮಾಡಿಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಜೈಲಿನಲ್ಲಿ ಬರೀ ವಾರಕ್ಕೆ 2 ದಿನಗಳ ಮಾತ್ರ ಅವಕಾಶ ಇರುತ್ತೆ. 2 ದಿವಸಕ್ಕೆ ಒಮ್ಮೆ ಭೇಟಿಗೆ ಅವಕಾಶ ಇರ್ತಕ್ಕಂಥ, ಅದರಲ್ಲೂ ಕೂಡ 3 ರಿಂದ 5 ಜನಕ್ಕೆ ಮಾತ್ರ ಪರ್ಮಿಷನನ್ನು ಕೊಡ್ತಾರೆ. ಅದರಲ್ಲಿ 3 ಜನ ಕುಟುಂಬದವರು, 2 ಬೇರೆ ಯಾರಾದ್ರೂ ಸ್ನೇಹಿತರಾಗಿರ್ಬೋದು ಅಥವಾ ರೇವಣ್ಣನ ಕಾರ್ಯದರ್ಶಿ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅದರಲ್ಲಿ 2ರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಜೈಲಿಗೆ ಹೋದಾದ ನಂತರ ರೇವಣ್ಣನ ಸ್ಥಿತಿ ಯಾವ ರೀತಿ ಅಂದರೆ, 1-2 ಬಾರಿ ಹೊಟ್ಟೆ ನೋವು ಇದೆ ನನಗೆ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಹೊಟ್ಟೆ ನೋವು ಇರೋ ಕಾರಣದಿಂದ ಜೈಲು ಒಳಗಡೆಗೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಜೈಲು ಅಧಿಕಾರಿಗಳು ರೇವಣ್ಣನ ಯೋಗಕ್ಷೇಮವನ್ನು ಎವ್ರಿ 2 ಅವರ್ ಒಂದಿಸಲಿ ಮಾನಿಟರನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಬೆಳಗ್ಗಿನ ಜಾವ 9 ಗಂಟೆಗೆ ಮತ್ತು ಸಂಜೆ 1 ಬಾರಿ ವೈದ್ಯರು ಕೂಡ ಜೈಲೊಳಗಡೆ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ರೇವಣ್ಣನ ಒಂದು ಪರೀಕ್ಷೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ರೇವಣ್ಣನ ಕುಟುಂಬದವರು ಇಲ್ಲಿವರೆಗೂ ಕೂಡ ಯಾರೂ ಕೂಡ ಆ ರೇವಣ್ಣನ ನೋಡಲಿಕ್ಕೆ ಬರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಜೈಲಿನ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ರೇವಣ್ಣ ನಿರೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ, ಅವರಿಗೆ ಜಾಮೀನು ಯಾವಾಗ ಸಿಗುತ್ತೆ ಅನ್ನೋದು. ಸದ್ಯಕ್ಕೆ ಸೋಮವಾರ ನ್ಯಾಯಾಧೀಶರು ಸೋಮವಾರಕ್ಕೆ ಕಾಲಾವಕಾಶನ ಕೊಟ್ಟಿರ್ತಕ್ಕಂಥದ್ದು. ಇನ್ನು 3 ದಿನಗಳ ಕಾಲ ರೇವಣ್ಣನವರು, ಅಂದರೆ ಇವತ್ತು ಅಕ್ಷಯ ತೃತೀಯ, ನಾಳೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಭಾನುವಾರ ಆಗಿರೋದ್ರಿಂದ ಯಾರಿಗೂ ಕೂಡ ಒಂದು ಪರ್ಮಿಷನ್ ಅನ್ನು ಕೂಡ ಕೊಡ್ತಾ ಇಲ್ಲ ಜೈಲು ಅಧಿಕಾರಿಗಳು ಅವ್ರನ್ನ ನೋಡೋದಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕೇವಲ ಅವರ ಕುಟುಂಬದವರಿಗೆ ಮಾತ್ರ ಅನುವು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ರೇವಣ್ಣ ಕೂಡ ಯಾರ ಜೊತೆನೂ ಕೂಡ ಮಾತನಾಡಲು ಬಯಸಿಲ್ಲ. ಆದರೆ ನಿನ್ನೆ ಒಂದು ಮಾತ್ರ ಮಂಜು ಹಾಗೂ ಬಾಲಕೃಷ್ಣ, ಮಾಗಡಿ ಶಾಸಕ ಬಾಲಕೃಷ್ಣದವರು ಹೋಗಿ ಅವರನ್ನು ಮಾತನಾಡಿಸ್ಕೊಂಡು ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಇನ್ನು ಕೆಲವೇ ಏನೊಂದು ದಿನಗಳಲ್ಲಿ, ಅಂದರೆ ಸೋಮವಾರ ಅವ್ರಿಗೇನಾದ್ರು ಒಂದು ವೇಳೆ ಬೇಲ್ ಆದರೆ ರೇವಣ್ಣ ಅಲ್ಲಿಂದ ಕೂಡ ಹೊರಗಡೆ ಬರುವಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಜೈಲಿನಲ್ಲಿ ಕೊಟ್ಟಕ್ಕಂಥ ಏನೊಂದು ಪದಾರ್ಥ, ಏನೊಂದು ಮುದ್ದೆ, ಚಪಾತಿ, ಅನ್ನ, ಸಾಂಬಾರು ಏನಿದೆ ಅದನ್ನು ಕೂಡ ಸೇವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಒಂದು ರೂಲ್ಸ್ ಇರ್ತಕ್ಕಂಥದ್ದು, ಗೈಡ್ಲೈನ್ಸ್ ಕೂಡ ಬಂದಿದೆ. ಏನಂತಂದರೆ, ಹೊರಗಡೆಯಿಂದ ಯಾವುದೇ ಫ್ಯಾಮಿಲಿ ಆಗಲಿ ಅಥವಾ ಯಾರೇ ಕುಟುಂಬದವರು ಊಟವನ್ನು ತಂದು ಜೈಲಿ ಒಳಗಡೆ ಇರ್ತಕ್ಕಂಥ ಕೈದಿಗಳಿಗೆ ಕೊಡುವ ಹಾಗಿಲ್ಲ, ಅಥವಾ ವಿಚಾರಣಾಧೀನ ಕೈದಿ ಅಂತ ಏನು ಕರಿತೀವಿ ಅವ್ರಿಗೂ ಕೂಡ ಕೊಡುವ ಹಾಗಿಲ್ಲ. ಸದ್ಯಕ್ಕೆ ರೇವಣ್ಣನ ಪರಿಸ್ಥಿತಿಯು ಕೂಡ ಅದೇ ಆಗಿರ್ತಕ್ಕಂಥದ್ದು. ಬರೀ ಬಟ್ಟೆಗೆ ಮಾತ್ರ ಒಂದು ಪರ್ಮಿಷನನ್ನು ಕೊಟ್ಟಿದ್ದಾರೆ ಕೋರ್ಟ್. ಆದರೆ ಕೋರ್ಟ್ನಲ್ಲಿಂದ ಒಂದು ಆರ್ಡ್ರನ್ನು ಮಾಡ್ಕೊಂಡ್ಬಂದರೆ ಮಾತ್ರ ಊಟವನ್ನು ಒಳಗಡೆ ಕಳಿಸುವಂಥ ಪ್ರಾಮುಖ್ಯತೆ ಜೈಲು ಅಧಿಕಾರಿಗಳು ನೀಡ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಒಂದು ಊಟವನ್ನು ಕೊಡುವಂಥದ್ದು ಆರ್ಡರ್ ಮಾಡಿಸಿ ಬಂದು ಕೊಟ್ಟಿರ್ತಕ್ಕಂಥ ಬಹಳಷ್ಟು ಒಂದು ಪ್ರಾಮುಖ್ಯವಾಗಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ, ಅಂದರೆ ಇವತ್ತು ಸೇರಿಸಿ ಇನ್ನೂ 3 ದಿನಗಳ ಕಾಲ ರೇವಣ್ಣವರು ಜೈಲಲ್ಲೇ ಉಳಿಯುವಂಥ ಸಾಧ್ಯತೆಗಳಿದೆ. ಸೋಮವಾರ ಅವರಿಗೆ ಒಂದು ಬೇಲ್, ಕಂಡೀಷನಲ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥ. ಒಟ್ಟಾರೆಯಾಗಿ ಈ 3 ದಿನಗಳ ಕಾಲದ ಒಳಗಡೆ ಏನಾದರೂ ಒಂದು ವೇಳೆ ಅವರ ಕುಟುಂಬದವರ ಪತ್ನಿ ಆಗಿರ್ಬೋದು, ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು, ಅಥವಾ ಅವರ ಕುಟುಂಬದವರು ಯಾರಾದರೂ ಸಹ ಜೈಲೊಳಗಡೆ ಹೋಗಿ ಆ ಒಂದು ರೇವಣ್ಣನವ್ರಿಗೆ ಒಂದು ಸಾಂತ್ವನ, ಅಂದರೆ ಮಾತನಾಡಿಸ್ಕೊಂಡು ಬರ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.